ಆಹಾರ ತಯಾರು ಮಾಡ್ತಾರೆ. ಆದ್ರೆ ಈಗ ನಾವು ಬಂದ್ಮೇಲೆ ಮಾಸ್ಕ್ ಹಾಕಕ್ಕೆ ಹೇಳಿದ್ಮೇಲೆ ಮಾಸ್ಕ್ ಹಾಕಿದ್ದಾರೆ, ಕೈಯಲ್ಲಿ ಗ್ಲೌಸ್ ಇಲ್ಲ, ಅವ್ರ ಕೈಯಲ್ಲೂ ಗ್ಲೌಸ್ ಇಲ್ಲ. ಪ್ಯಾಕ್ ಮಾಡೋರು ಒಬ್ಬರ ಕೈಯಲ್ಲೂ ಗ್ಲೌಸ್ ಇಲ್ಲ. ಮಾಸ್ಕ್ ನಾವು ಬಂದ್ಮೇಲೆ ಹೇಳಿದ್ಮೇಲೆ ಮಾಸ್ಕ್ ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಪುಷ್ಟಿ ನೋಡಿ, ಇದು ಪುಷ್ಟಿ ಆಹಾರ ತಯಾರಿಕೆ. ಇದು ಸಣ್ಣ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಕೊಡುವಂತ ಆಹಾರ. ಆದ್ರೆ ಇದರ ತಯಾರಿಕೆ ಹೇಗೆ ನಡೀತಿದೆ ನೋಡಿ. ತಿಂಗಳಿಗೆ 25 ಲಕ್ಷ ಬರೀ ಒಂದು ಪೀಸ್ ಚಿಕ್ಕಿಯಲ್ಲಿ ತಿಂತೀರಂತಂದ್ರೆ ನಿಮ್ಮ ಭ್ರಷ್ಟಾಚಾರದ ಹೊಟ್ಟೆ ಅದು ಎಷ್ಟು ದೊಡ್ಡದಾಗಿರ್ಬೋದು. ಈ ದೂರಿನ ಸತ್ಯಾಸತ್ಯತೆ ಏನು? ನಮ್ಮ ಕರುನಾಡಿನ ಕಂದಮ್ಮಗಳು ತಿನ್ನೋ ಆಹಾರ ಎಷ್ಟು ಸ್ವಚ್ಛವಾಗಿ ಸುರಕ್ಷಿತವಾಗಿ ತಯಾರಾಗುತ್ತೆ ಅನ್ನೋದರ ಪತ್ತೆ ಹಚ್ಚಲು ಕವರ್ ಸ್ಟೋರಿ ತಂಡ ಹಾಸನ ಜಿಲ್ಲೆಗೆ ಹೊರಟಿತು. ಜಿಲ್ಲೆಯಲ್ಲಿ ಅಂಗನವಾಡಿ ತಯಾರಿಸೋ ಪ್ರಮುಖ ಎಂಎಸ್ಪಿಟಿಸಿ ಘಟಕಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿತು. ಹೆಸರು ಮೇಡಮ್, ಒಬ್ರು ಮಾಸ್ಕ್ ಹಾಕಿಲ್ಲ, ಒಬ್ರು ಕೈಯಲ್ಲೂ ಗ್ಲೌಸ್ ಇಲ್ಲ, ಮಕ್ಕಳು ಫುಡ್ ತಯಾರು ಮಾಡ್ತಾರೆ, ಬೆವರು ಹಂಗಂಗೆ ಇಳಿಯುತ್ತೆ. ಮಾಸ್ಕ್ ಎಲ್ಲರ ಹತ್ರ ಹಾಕ್ತಿವಿ ಮೇಡಮ್. ಗ್ಲೌಸ್ ಅಂದ್ರೆ 50 kg ಮೂಟೆ ಹೇಳಿಯೋದಲ್ವಾ, ಆ ಟೈಮಲ್ಲಿ ನಾವು ಎತ್ತರವಾಗಿ ಮೂಟೆ ಇರೋದ್ರಿಂದ ಹೇಳಿತೀವಿ ಮೇಡಮ್. ಮತ್ತೆ ಪ್ಯಾಕಿಂಗ್ ಮಾಡೋದ್ರಲ್ಲಿ ಮೇಡಮ್ ಫುಡ್ ಅಲ್ಲಿ ಅವರು ಇದು ಸೌಟಲ್ಲಿ ಹಾಕಿ ಪ್ಯಾಕ್ ಮಾಡ್ತಾರಲ್ಲ ಮಕ್ಕಳಿಗೆ ಪುಷ್ಟಿ ಫುಡ್, ಅಲ್ಲಿ ಎಲ್ಲಿದೆ ಗ್ಲೌಸ್? ಗ್ಲೌಸ್ ಇಲ್ಲ, ಮಾಸ್ಕು ಇಲ್ಲ. ನಾನು ಬರುವಾಗ ಬೇಕಾದ್ರೆ ವಿಡಿಯೋ ಇದೆ. ಮಕ್ಕಳ ಆಹಾರ ತಯಾರಿಸುವಂತ ಜಾಗ ಅಂದ್ರೆ ಏನ್ ಮೇಡಮ್, ಏನ್ ಗೊತ್ತಾ ಮೇಡಮ್, ಬೆಳಗ್ಗೆ 7 ಗಂಟೆಗೆ ಒಂದು ಬ್ಯಾಚ್ ಬರುತ್ತೆ. ಒಂದು ಬ್ಯಾಚು ಮಧ್ಯಾಹ್ನ 1 ಗಂಟೆ 1:30ವರೆಗೂ ಕೆಲಸ ಮಾಡುತ್ತೆ. ಅವ್ರು ಹೋಗಿ ಈಗ ನೆಕ್ಸ್ಟ್ 2ನೇ ಬ್ಯಾಚ್ ಅವ್ರು ಬರ್ತಾರಲ್ಲ, ಆ ಟೈಮಲ್ಲಿ ಅವ್ರು ಡ್ಯೂಟಿಗೆ ಜಾಯಿನ್ ಆಗ್ಬೇಕಾದ್ರೆ ಆ ಥರ ಆಗೈತೆ ಮೇಡಮ್. ಅಷ್ಟೇ. ಡ್ಯೂಟಿ ಜಾಯಿನ್ ಎಂಟ್ರಿ ಆಗುವಾಗಲೇ ಮಾಸ್ಕ್ ಹಾಕಬೇಕು, ಅಥವಾ ಅಲ್ಲಿ ಅವರು ಪ್ಯಾಕ್ ಮಾಡ್ತಾ ಇದ್ದಾರೆ, ಬೆವರು ಸುರಿತಾ ಇದ್ದಾರೆ. ಅವ್ರು ಹೊಸ ಎಂಟ್ರಿ ಏನು ಅಲ್ಲಿ ಹೋಗಿ ನೋಡಿ, ಅಲ್ಲಿ ಬೆವರು ಸುರಿತಾ ಇದೆ ಅವರಿಗೆ. ಸರಿ. ಆಹಾರ ತಯಾರಿಕಾ ಘಟಕದಲ್ಲಿ FSSAI ಇದಿಲ್ಲಿದೆ ಸರ್, ಅವ್ರಿಗೆ ಫಸ್ಟ್ ಹೇಳ್ಬೇಕು. ಅವರಿಗೆ ಬ್ಲೌಸ್ ಉಪಯೋಗಿಸಕ್ಕೆ ಅದು ಅರ್ಧೋಗ್ಬಿಟ್ಟಿದೆ, ಅದಕ್ಕೇನು ಉಪಯೋಗಿಸ್ತಾ ಇನ್ ತರ ಕೇಳಿದ್ದಾರೆ, ಇನ್ನೂ ತಂದಿಲ್ಲ. ಎಷ್ಟು ದಿನದಿಂದ ನೀವು ಕೆಲಸ ಮಾಡ್ತಿದ್ದೀರಾ? ನಾವು 12 ವರ್ಷದಿಂದನೂ ಮಾಡ್ತಾ ಇದ್ವಿ. ಗ್ಲೌಸ್ 12 ವರ್ಷದಿಂದ ಎಷ್ಟು ಸಲ ಗ್ಲೌಸ್ ಹಾಕಿದ್ದೀರಾ? ವರ್ಷನೂ ತರಿಸ್ತೀವಿ. ಏನ್ ಪ್ರಾಬ್ಲಮ್ ಆಯ್ತು? ನಾನು ಬರ್ತೀನಿ ಅಂತಾನಾ? ಇಲ್ಲ, ಇದು ಗ್ಲೌಸ್ ಈಗ ತರ ಕೇಳಿದ್ರೆ ಇನ್ನೂ ಬಂದಿಲ್ಲ. ಮಾಸ್ಕ್ ಎಲ್ಲ ಬಂದಿದೆ, ತಗೊಂಡಿದ್ದೀವಲ್ಲ. ಗ್ಲೌಸ್ ಇನ್ನು ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೊಂದು ವಾರ 15 ದಿವಸ ಹಾಕಿ. ಮಾಸ್ಕ್ ಯಾವಾಗ್ಲೂ ಮೂಗು ಮುಚ್ಚಬೇಕು. ಇನ್ನೊಂದು ವಾರದೊಳಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಸ್ಕ್ ಟೊಪ್ಪಿ ಎಲ್ಲ ತರ್ಸಕ್ ಹೇಳಿದ್ದಾರೆ. ಕೆಲಸ ಮಾಡಬಾರ್ದು ಅಂತಂದ್ರೆ ಕೆಲಸ ಮಾಡೋದಕ್ಕೆ ಅಂತ ಅಲ್ಲ ರೀ. ಈಗ ನಿಮ್ಮ ಇದು ರೋಗಾಣು ಆ ಮಗುವಿಗೆ ಹೋಗ್ಬಿಟ್ರೆ ಮಗು ಅಲ್ಲಿ ಅನುಭವಿಸ್ಕೊಂಡ್ರೆ, ಈಗ ನಾನು ಹೇಳೋದು ನೋಡಿ, ನಿಮ್ಗೆ ಗ್ಲೌಸ್ ತರ ಕಷ್ಟ ಆಗುತ್ತೆ ಅಂತಂದ್ರೆ ಕೆಲಸ ಮಾಡಬಾರ್ದು ಮೇಡಮ್. ಯಾವಾಗ್ಲೂ ತರ್ಸ್ಕೊಂಡೆ ಯೂಸ್ ಮಾಡೋದನ್ನೇ ನಾವು ಮಾಡ್ತಾ ಇರೋದು. ಗ್ಲೌಸ್, ಮಾಸ್ಕ್, ಟೊಪ್ಪಿ, ಯೂನಿಫಾರ್ಮು ಎಲ್ಲಾನು ಹಾಕೊಂಡೆ ಮಾಡೋದು ನಾವು. ಈಗ ಅರ್ಧೋಗಿದ್ದೆಲ್ಲ ಈ ತರಕ್ಕೆ ಹೇಳಿದ್ದಾರೆ. ಇನ್ನೊಂದು ವಾರ ಕೊಡ್ತೀನಿ ಅಂತ ಮಾಸ್ಕ್ ಟೊಪ್ಪಿ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ವಾರದೊಳಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರನ್ನೇ. ಗ್ಲೌಸ್ ಅರ್ಧೋಗಿದೆ ಅಷ್ಟೇ. ನೀವು ಒಂದು ವಾರ, ಒಂದ್ ವೇಳೆ ಮಗುವಿಗೆ ಪಾಸ್ ಆಗ್ಬಿಟ್ರೆ ಅಥವಾ ಮನೆಯವರು ತಿಂದ್ಬಿಟ್ರೆ ಅವ್ರಿಗೆ ಬಂದ್ರೆ ಹೋಯ್ತು. ಬರ್ತಾರೆ ಮೇಡಮ್, ಬಂದು ನೋಡ್ಕೊಂಡು ಹೋಗ್ತಾರೆ ಮೇಡಮ್. ಎಲ್ಲ ನೋಡಲ್ ಅಧಿಕಾರಿ ಫುಡ್ ಆಫೀಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. FSSAI ಅಂದ್ರೆ ನಿಮ್ದು ಫುಡ್ ಎಲ್ಲಿ ತಯಾರಾಗುತ್ತಲ್ಲ ಅಲ್ಲಿಗೆ ಫುಡ್ ಆಫೀಸರೇ ಬರ್ಬೇಕಾಗತ್ತೆ. ಆಹಾರ ಸುರಕ್ಷತಾ ಪ್ರಮಾಣ ಪತ್ರವೇ ಇಲ್ಲ. ನೋಡಿ, ಇಲ್ಲಿ ಈ ಅಕ್ಕಿ ಇದೆ ನೋಡಿ, ಇದು FCI ಇಂದ ಬರುವಂತ ಅಕ್ಕಿ. ಎಷ್ಟು ಖರಾಬ್ ಆಗಿದೆ ಅಂದ್ರೆ ಮನುಷ್ಯರಲ್ಲ, ದನ ನಾಯಿ ಕೂಡ ತಿನ್ನಕ್ಕಾಗಲ್ಲ ಅಂತ ಅಂತ ಕ್ವಾಲಿಟಿ ಅಕ್ಕಿನ MSPC ಅವರಿಗೆ ಕಳಿಸ್ಕೊಡ್ತಾರೆ. ಈ ಅಕ್ಕಿ ತಿಂದ್ರೆ ಇದು ವಿಷ ಆಗಿರುತ್ತೆ. ಇದರಲ್ಲಿ ಪೌಷ್ಟಿಕಾಂಶ ಬಿಡಿ, ಇದರಲ್ಲಿ ವಿಷಾಂಶಗಳು ಜಾಸ್ತಿ ಆಗ್ತಾ ಇರ್ತವೆ. ಚಿಕ್ಕಿ ಕತೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ನೋಡಿ. ಈ ಚಿಕ್ಕಿ ಇದೆಯಲ್ಲ, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಮತ್ತೆ ಇವರಿಗೂ ಹೋಗುತ್ತೆ. ಈ ಒಂದು ಪೀಸಿಗೆ DC ಅವರೇ 2 ರೂಪಾಯಿ ಅಂತ ಹೇಳ್ತಾರೆ. ಒಂದು ಪೀಸ್ ನೋಡಿ, ಇಷ್ಟೇ ಪೀಸ್, ಇಷ್ಟು ಈ ಚೌಕದ ಪೀಸಿಗೆ 2 ರೂಪಾಯಿ ಅಂತಾರೆ. ಎಲ್ಲಾದ್ರೂ ಯಾವ ಶಾಪಿಗೆ ಹೋಗಿ ಕೇಳಿದ್ರು ಕೂಡ ಇಷ್ಟು ಪೀಸಿಗೆ 2 ರೂಪಾಯಿ ಬೆಲೆ ಇದೆಯಾ ಅಂತ ನಾವೇ ಚೆಕ್ ಮಾಡ್ಬೋದು. ಅಂದ್ರೆ DC ಪ್ರಕಾರ ಇದು 10 ಗ್ರಾಮ್ ಇರುತ್ತೆ.
ಅದರಲ್ಲಿ 5 ಗ್ರಾಮ್ ಶೇಂಗಾ ಇರುತ್ತಾ, 5 ಗ್ರಾಮ್ ಬೆಲ್ಲ ಇರುತ್ತಾ, ಅಥವಾ 8 ಗ್ರಾಮ್ ಶೇಂಗಾ ಇರುತ್ತಾ, 2 ಗ್ರಾಮ್ ಬೆಲ್ಲ ಇರುತ್ತಾ, ಅದು ಯಾವುದು ಹೇಳಲ್ಲ. ಬಟ್ ಒಟ್ಟು 10 ಗ್ರಾಮ್ ಇರಬೇಕು, 2 ರೂಪಾಯಿ ಕೊಡ್ತೀವಿ ಅಂತ. ಇದು ಯಾವ ಕಾರಣಕ್ಕೂ ಕೂಡ ದೊಡ್ಡ ಹಗರಣ. ಒಂದು ಜಿಲ್ಲೆಯಿಂದ 25 ಲಕ್ಷ ರೂಪಾಯಿ ಈ ಚಿಕ್ಕಿ ಒಂದರಲ್ಲೇ ಲಾಸ್ ಆಗ್ತಾ ಇದೆ. ಅಂದರೆ DC ಅವರು ಎಲ್ಲ ಸೇರಿಕೊಂಡು, DC, DD, CDPO ಎಲ್ಲ ಸೇರಿಕೊಂಡು ಈ ರೀತಿ ಮಕ್ಕಳ ಆಹಾರದಲ್ಲಿ ಒಂದು ಚಿಕ್ಕಿಗೆ 2 ರೂಪಾಯಿ ಒಂದು ಪೀಸ್ ಕೊಟ್ಕೊಂಡು ಇವರು ಲೂಟಿ ಹೊಡೆಯೋ ಕೆಲಸ ನೋಡಿಬಿಟ್ರೆ ನಿಜವಾಗ್ಲೂ ಕೂಡ ಇವರು IAS ಆಫೀಸರ್ಸ್ಗಳ ಅಥವಾ ಇವರನ್ನ IAS ಆಫೀಸರ್ಗಳ ಆಗಿದ್ದೇ ಲೂಟಿ ಹೊಡೆಯಕ್ಕ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇವರಿಗೆ ಲೂಟಿ ಹೊಡೆಯಕ್ಕೆ ಮಕ್ಕಳ ಆಹಾರನೇ ಬೇಕಾ? ಮಕ್ಕಳ ಆಹಾರದಲ್ಲಿ ಮಕ್ಕಳಿಗೆ ಆಹಾರ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಈ ರೀತಿ ಒಂದು ಚಿಕ್ಕಿ ಪೀಸ್ಗೆ 2 ರೂಪಾಯಿ ಅಂತ ಯಾವನ್ ಮಂಗ, ಯಾರು ಮಂಗಗಳಿದ್ದಾರೆ ಅಂತ ಇವ್ರು ಹೇಳೋದು? ಯಾರು ಇವರನ್ನ ಪ್ರಶ್ನಿಸೋರಿಲ್ಲ ಅಂತನಾ? ಇವ್ರನ್ನ ಯಾರು ಪ್ರಶ್ನಿಸಲ್ಲ? ಏನ್ ನಾವು ಆಡಿದ್ದೇ ಆಟ ಅಂತನ? ಎಲ್ಲಾದ್ರೂ ಕೂಡ ಈ ಒಂದು ಪೀಸ್ ಚಿಕ್ಕಿಗೆ 2 ರೂಪಾಯಿ ಅಂದ್ರೆ ಏನು, ನೀವು ಇದಕ್ಕೆ ಬಾದಾಮಿ ಹಾಕ್ತೀರಾ ಶೇಂಗಾ ಬೀಜ ಅಲ್ಲದೆ, ಅಥವಾ ಏನಾದ್ರೂ ಎಕ್ಸ್ಟ್ರಾ ಹಾಕ್ತೀರಾ? ಇದು ನಿಜವಾಗ್ಲೂ ಕೂಡ ಇಡೀ ರಾಜ್ಯದಲ್ಲಿ ದೊಡ್ಡ ಹಗರಣ ಆಗ್ತಾ ಇದೆ.